ಇವತ್ತು ಮಂಡ್ಯದಲ್ಲಿ ಸುಮಲತಾ ರಾಜಕೀಯ ನಡೆ ನಿರ್ಧಾರ ಆಗುತ್ತೆ. ತೀವ್ರ ಕುತೂಹಲ ಕೆರಳಿಸಿದೆ. ಬೆಳಿಗ್ಗೆ 10 ಗಂಟೆಗೆ ಸುಮಲತಾ ಅಂಬರೀಶ್ ಸಭೆ ಕರೆದಿದ್ದಾರೆ. ಮಂಡ್ಯದ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಬಳಿಕ ಅದಾದ ನಂತರ ಘೋಷಣೆ ಮಾಡ್ತಾರೆ. ಇನ್ನು ಇವತ್ತಿನ ಸಭೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಭಾಗಿಯಾಗ್ತಾರೆ. ಹಾಗೆ ಅಭಿಷೇಕ್ ಅಂಬರೀಶ್ ಮತ್ತೆ ಮುಖಂಡರು ಆಪ್ತರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕೋ ಮೂಲಕ ಸುಮಲತಾ ಅಂಬರೀಶ್ ಮಾಹಿತಿ ನೀಡಿರುವಂತದ್ದು. ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಇಲ್ಲ ಟೀಕೆಗೆ ಬೆಂಬಲ ನೀಡ್ತಾರಾ ಅನ್ನೋದೇ ಪ್ರಶ್ನೆ ಆಗಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಸ್ವಾಭಿಮಾನಿ ಮಂಡ್ಯ ಸಂಸದೆ ನಡೆ. ಬನ್ನಿ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ಅವರಿದ್ದಾರೆ. ನಂದೀಶ್, ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಇಲ್ಲ HDKಗೆ ಬೆಂಬಲ ನೀಡ್ತಾರಾ ಅನ್ನೋ ಪ್ರಶ್ನೆ ಅಂತೂ ರಾಜಕೀಯ ವಲಯದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಹೇಳೋದಾದ್ರೆ ಖಂಡಿತ ಪರಿಣಿತ, ಈಗಾಗಲೇ ಸಂಸದೆ ಸುಮಲತಾ ಅವರು ಏಪ್ರಿಲ್ 3ರಂದು ಮಂಡ್ಯದಲ್ಲಿ ನನ್ನ ಮುಂದಿನ ರಾಜಕೀಯ ನಡೆಯ ಬಗ್ಗೆ ನಿರ್ಧಾರವನ್ನು ತಿಳಿಸ್ತೀನಿ, ಒಂದು ತೀರ್ಮಾನವನ್ನ ಪ್ರಕಟ ಮಾಡ್ತೀನಿ ಎಂಬ ಮಾತುಗಳನ್ನ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಸಂಸದೆ ಸುಮಲತಾ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಮಂಡ್ಯದಲ್ಲಿ ಆಯೋಜನೆ ಮಾಡಿರುವಂತದ್ದು. ಬೆಳಿಗ್ಗೆ 10 ಗಂಟೆಗೆ ಕಾಳಿಕಾಂಬಾ ದೇಗುಲಕ್ಕೆ ತೆರಳಿ ಕಾಳಿಕಾಂಬಾ ದೇವಿಗೆ ವಿಶೇಷ ಪೂಜೆಯನ್ನ ಸಂಸದೆ ಸುಮಲತಾ ಅವರು ಸಲ್ಲಿಸ್ತಾರೆ. ಬಳಿಕ ಪಕ್ಕದಲ್ಲೇ ಇರುವಂತಹ ಖಾಸಗಿ ಸಮುದಾಯ ಭವನದಲ್ಲಿ ಆ ಒಂದು ಸಭೆಯನ್ನೇ ಆಯೋಜನೆ ಮಾಡಿರುವಂತದ್ದು. ಆ ಒಂದು ಸಭೆಯಲ್ಲಿ ಸುಮಲತಾ ಅವರ ಆಪ್ತರು, ಬೆಂಬಲಿಗರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಹಾಗೆ ನಟ ದರ್ಶನ್ ರವರು ಕೂಡ ಭಾಗಿಯಾಗ್ತಾ ಇರುವಂತದ್ದು. ಆ ಒಂದು ಸಭೆಯಲ್ಲಿ ಸಂಸದೆ ಸುಮಲತಾ ಅವರು 5 ವರ್ಷಗಳ ಕಾಲ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು, ಅವರ ಸಂಸದ ಸ್ಥಾನದ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದ್ರು, ಅದರ ಕುರಿತು ಒಂದು ಸಾಕ್ಷ್ಯ ಚಿತ್ರವನ್ನು ಕೂಡ ಬಿಡುಗಡೆಯನ್ನ ಮಾಡುವಂತದ್ದು. ನಟ ದರ್ಶನ್ ರವರೇ ಆ ಒಂದು ಸಾಕ್ಷ್ಯ ಚಿತ್ರವನ್ನ ಬಿಡುಗಡೆಯನ್ನು ಕೂಡ ಮಾಡಲಿದ್ದಾರೆ. ಬಳಿಕ ಅವರು ಆಪ್ತರಿಂದ ಮತ್ತಷ್ಟು ಅಭಿಪ್ರಾಯವನ್ನ ಸಂಗ್ರಹಣ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳಬಹುದು. ಅಲ್ಲದೆ ಸಂಸದೆ ಸುಮಲತಾ ಅವರು ಯಾವ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಎಂಬ ಮೂಲಕ ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ. ಸದ್ಯ ಒಂದಷ್ಟು ಮಾಹಿತಿಗಳು ಆಪ್ತ ವಲಯಗಳಿಂದ ಕೇಳಿ ಬರ್ತಾ ಇರುವಂತದ್ದು ಅಂತಂದ್ರೆ ಏನು ಸಂಸದೆ ಸುಮಲತಾ ಅವರು ಬಿಜೆಪಿಯಲ್ಲೇ ಉಳಿಯುವಂತಹ ನಿರ್ಧಾರವನ್ನ ಇದೀಗ ಮಾಡ್ತಾ ಇದ್ದಾರೆ ಎಂಬ ನಿಟ್ಟಿನಲ್ಲಿ ಕೂಡ ಒಂದು ಚರ್ಚೆ ಆಗ್ತಾ ಇದೆ. ಆದ್ರೆ ಅವರು ಪಕ್ಷೇತರವಾಗಿ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾರಾ ಅಥವಾ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಕೊಡ್ತಾರಾ ಎಂಬ ಒಂದು ಕುತೂಹಲವೂ ಕೂಡ ಇರುವಂತದ್ದು. ಅದಕ್ಕೆ ಸಂಸದೆ ಸುಮಲತಾ ಅವರೇ ಇವತ್ತು ಅಂತಿಮವಾಗಿ ತೆರೆಯನ್ನ ಎಳೆದಿದ್ದಾರೆ. ಸದ್ಯ ಸಂಸದೆ ಸುಮಲತಾ ಅವರ ಇಂದಿನ ಸಭೆ ಬಹಳಷ್ಟು ಮಹತ್ವನ ಪಡೆದಿದೆ. ಎಲ್ಲರ ಚಿತ್ತ ಸಂಸದೆ ಸುಮಲತಾ ಅವರ ಸಭೆಯತ್ತ ಆಗಿರುವಂತದ್ದು. ಪರಿಣಿತ, ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.